ಆಸೆಗಳು ದೂರ ಸರಿದಾಗ. ಇದನ್ನು ಬರೆದವರು BS ಮಂಜಪ್ಪ. ನಮಗೆ ನಾವೇ ಸಾಂತ್ವನ ಹೇಳಿಕೊಳ್ಳಬೇಕು. ಇಲ್ಲಿಯವರೆಗೂ ಕಾಲದ ಜೊತೆ ಜೀವನ ಸಾಗಿಸಿ ಬದುಕಿನ ಪುಟಗಳು ಮುಗಿದು ಬರೆಯಲು ಜಾಗವಿಲ್ಲದೆ ನಮ್ಮ ಸರದಿಗಾಗಿ ಕಾಯುತ್ತಿರುತ್ತೇವೆ. ಮಕ್ಕಳು ದೊಡ್ಡವರಾದ ಮೇಲೆ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಎಂಬ ಭರವಸೆ ನಮ್ಮನ್ನು ಕಾಡುತ್ತಿರುತ್ತದೆ. ದೇಹದ ರಕ್ತ ಮಾಂಸಗಳ ಬಸಿದು ಮುಪ್ಪು ಆವರಿಸಿದಾಗ, ಶಕ್ತಿ ಹೋದಾಗ, ಕಣ್ಣು ಮಂಜಾದಾಗ ನಡುಗುತ್ತಾ ಮಕ್ಕಳ ಬರುವಿಕೆಗಾಗಿ ಹಂಬಲಿಸುತ್ತಾ ದಿನಗಳನ್ನು ಎಣಿಸುತ್ತಾ ಬಾಗಿಲಲ್ಲಿ ನಿಂತು ತಲೆಯ ಮೇಲೆ ಕೈ ಹೊತ್ತು ಆಕಾಶ ನೋಡುತ್ತಿರುತ್ತಾರೆ. ನಮ್ಮ ಮಕ್ಕಳು ಇವತ್ತು ಬರುತ್ತಾರೆ, ನಾಳೆ ಬರುತ್ತಾರೆ ಎಂಬ ಆಸೆ ಕಣ್ಗಳಿಂದ. ಆದರೆ ಅವರು ಬರುವುದೇ ಇಲ್ಲ. ಕೊನೆಗೆ ಉಳಿಯುವುದು ನಿಟ್ಟುಸಿರು, ನಿರಾಸೆ, ಸೋತ ಕಣ್ಗಳಿಂದ ಜಿನುಗುತ್ತಿರುವ ಕಣ್ಣೀರು. ಛೇ, ಇದು ಒಂದು ಬದುಕೆ ಅನ್ನಿಸಿಬಿಡುತ್ತದೆ. ಮಕ್ಕಳ ಮೇಲಿನ ಮೋಹವನ್ನು ಮರೆತು ಹೃದಯ ಗಟ್ಟಿ ಮಾಡಿಕೊಂಡು ಯಾರೂ ಇಲ್ಲದಂತೆ ಇದ್ದ ಬಿಡಬೇಕು. ಸಾಲ ಸೂಲ ಮಾಡಿಕೊಂಡು ಹೊಟ್ಟೆಗೆ ಸರಿಯಾಗಿ ತಿನ್ನದೆ ಇವರಿಗೆ ಹೊಸ ಮನೆಯನ್ನು ಕಟ್ಟಿ ಮದುವೆ ಮಾಡಿ ಹೆಂಡತಿಯರು ಬಂದ ಮೇಲೆ ಮುಗಿಯಿತು. ಯಾರು ಕಣ್ಣಿಗೆ ಕಾಣುವುದೇ ಇಲ್ಲ. ಹೊಸ ವಯಸ್ಸಾದ ತಂದೆ ತಾಯಿಗಳು ಹೃದಯವನ್ನು ಗಟ್ಟಿ ಮಾಡಿಕೊಂಡು ಎಲ್ಲಿಯವರೆಗೆ ಈ ಭೂಮಿಯ ಮೇಲಿನ ಋಣ ಇರುತ್ತದೆಯೋ ಅಲ್ಲಿಯವರೆಗೆ ಬದುಕಬೇಕು. ಅಷ್ಟೇ ಈ ಜೀವನ. ಇದು ವಯಸ್ಸಾದ ತಂದೆ ತಾಯಿಗಳು ನೊಂದು ಬೆಂದು ಹೇಳಿರುವ ಮಾತು. ಎಲ್ಲರೂ ಮಕ್ಕಳ ಮೇಲೆ ಭರವಸೆಯನ್ನಿಟ್ಟು ನಂಬಿಕೆಯಿಂದ ಇಟ್ಟು ಸಾಕಿ ಸಲುವಿ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಅವರನ್ನು ದೊಡ್ಡವರನ್ನಾಗಿ ಮಾಡಿ ಕೊನೆಗೆ